ಅವ್ರು ಬಂದೊಂದು ಆನೆಗುಡ್ಡಿಗೆ ಒಂದು ನಮಸ್ಕಾರ ಮಾಡಿದ್ರೆ ಅವ್ರಿಗೆ ಮನಸ್ಸಿಗೆಲ್ಲ ಶಾಂತಿ ಆಗ್ತವ್ರೆ. ಮತ್ತೆ ಇವ್ರ ಹತ್ರ ಇತ್ತಲ್ಲ ಒಂದು ಮಲ್ಬರಿ ವೈನ್ ಅಂತ ಸಿಕ್ತಾಗ ನಮಗೆ ಆಲ್ಮೋಸ್ಟ್ 14 years ಏಜ್ಡ್ ಅಂತ ಹೇಳ್ರಿ ಅವರು. ಇದೊಂದು ಸ್ಕ್ರೀನ್ ಶಾಟ್ ತೆಗೆದಿದ್ದು ಕಣಿ. ತಲಕಾವೇರಿ ಬಬ್ಬುದಾರೆ, ಇದೊಂದು ಜಾಗೃತಿ ಪ್ಲೀಸ್. ಬನ್ನಿ ಎಲ್ಲರೂ. 12 ಗಂಟೆ ಆಯ್ತು. ನ್ಯೂ ಇಯರ್ಗೆ ಎಲ್ಲರೂ ಬನ್ನಿ. ನ್ಯೂ ಇಯರಿಗೆ ಬಾಬಾ ಬನ್ನಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು. ಬನ್ನಿ. ಸೊ ನಾವಿನ್ನೂ ಊಟ ಕೂಡ ಮಾಡಲೆ. ಆ್ಯಕ್ಚುಲಿ ನಾವು ಒಂದು ಒಳ್ಳೆ ಕೂರ್ಗಿ ಅಗೇನ್ ಸ್ವಲ್ಪ ನಾನ್ ವೆಜ್ ಅಂತ ತಿನ್ಕೊಂಡು ಹಾಪ ಅಂತ ಎಣ್ಸ್ಕೊಂಡಿದ್ದೀವಿ. ಬಟ್ ಈಗ ನಾವು ತಲಕಾವೇರಿಗೆ ಹೋಗ್ತಿತ್ತಲ್ಲ, ಸೊ ಅದೊಂದು ದೇವಸ್ಥಾನವೇ. ಸೊ ಅದಕ್ಕೆ ನಾವು ಎಂತಾರು ವೆಜ್ ರೆಸ್ಟೋರೆಂಟಿಗೆ ವೆಜ್ ತಿನ್ಕೊಂಡು ಹಾಪ ಅಂತ ಎಣ್ಸ್ಕೊಂಡಿದ್ದೆ. ನೀವೆಲ್ಲ ಈಚೆ ಸೈಡ್ಗೆ ನೀವು ಒಪ್ಪೋದಿದ್ರೆ ಗ್ಲಾಸ್ ಬ್ರಿಡ್ಜಿಗೆ ನೀವು ಹಾಕೋದಾರೆ ರಜೆ ಟೈಮಿಗೆ ಒಂದು ಬರಬೇಡಿ. ವೆಯ್ಟ್ ಮಾಡೋಕೆ ರೆಡಿ ಇದ್ದರೆ ಯಾವ ಟೈಮಿಗೆ ಅವರು ಬನ್ನಿ. ಅಡ್ಡಿಲ್ಲ. ವೆಯ್ಟಿಂಗ್ ಎಲ್ಲ ಒಂಚೂರು ಪ್ರಾಬ್ಲಮ್ ಇದ್ದರೆ ಐ ವುಡ್ ಸಜೆಸ್ಟ್ ಬೆಳಿಗ್ಗೆ 7 ಗಂಟೆಗೆಲ್ಲ ಬಂದರೆ ರಶ್ ಇಪ್ಪೋದಿಲ್ಲ ಅಂದ್ರೆ ರಜೆ ಟೈಮಿಗೆ. ಈ ಲಾಂಗ್ ವೀಕೆಂಡ್ಸ್ ಅಥವಾ ಸ್ಯಾಟರ್ಡೆ ಸಂಡೇ ಈ ಟೈಮಿಗೆಲ್ಲ ಇಲ್ಲಿದ್ರೆ ಒಂದು ವೀಕ್ ಡೇ ಹಿಡ್ಕೊಂಡೇ ಬನ್ನಿ. ಆರಾಮಾಗಿ 10 ನಿಮಿಷ ಗ್ಲಾಸ್ ಬ್ರಿಡ್ಜ್ ಮೇಲೆ ನಡಿಲಕ್ಕಂಬ್ರಿ. ಇಲ್ಲಿದ್ರೆ ಇಂಥ ರಶ್ ಎಲ್ಲ ಇಪ್ಪತ್ತಿಗೆ ಒಂದು 5-6 ನಿಮಿಷ ಮಾತ್ರ ಅವ್ರು ಬಿಡೋದಂಬ್ರಿ. ಸೊ ಈಗ ಆನ್ ದ ವೇ ನಮಗೊಂದು ವೆಜ್ ಫುಡ್ ಬೇಕಿತ್ತಲ್ಲ, ಯಾವುದೋ ಒಂದು ಒಥೆಂಟಿಕ್ ಕೂರ್ಗ್ ಹೋಮ್ ಫುಡ್ ಅಂತ ಒಂದು ಮನೆ ಇದೆ. ಆ್ಯಕ್ಚುಲಿ ಹೋಟೆಲ್ ಅಂತ ಹೇಳೋಕ್ಕಾಗ್ತಿಲ್ಲ, ಮನೆ ಇದು ಸಿಕ್ತು ನಮಗೆ. ಫಿಲ್ಟರ್ ಕಾಫಿ ಆ್ಯಂಡ್ ಜ್ಯೂಸಸ್ ಆ್ಯಂಡ್ ಸ್ನ್ಯಾಕ್ಸ್ ಆಲ್ಸೋ ಅವೈಲೇಬಲ್ ವಿತ್ ಒಥೆಂಟಿಕ್ ಹೋಮ್ ಫುಡ್ ಅಂತ ಬರ್ತಿತ್ತು. ಇಲ್ಲೊಂದು ಸ್ಟಾಪ್ ಮಾಡಿ ಪಾರ್ಕಿಂಗ್ ಎಲ್ಲಿ ಮಾಡೋದು ಅಂತ ಕಾಣ್ತಾ ಇತ್ತು. ಕೆಂತಿಯ ಪಾರ್ಕಿಂಗ್ ಕಂಡೆ ಹೋಟೆಲ್ ಅಲ್ಲ ಇದು, ಆ್ಯಕ್ಚುಲಿ ಒಂದು ಮನೆ ಕಂಡಂಗೆ ಇತ್ತು. ಇವಳಿಗೂ ಒಂಚೂರು ಲೈಟ್ ಹಂಗೆ ಹಸು ಹತ್ತಂದ. ಲೈಟ್ ಹಂಗೆ ಹಸು ಅಂದರೆ ಅದು ಪುಂಡಿ ಇತ್ತು ಕಣಿ, ಅದ್ರಂಗೆ 1-2 ಪೀಸ್ ತಿಂಬೋಳಿ. ಆ್ಯಕ್ಚುಲಿ ಹೊರಗಿಂದ ಸುಮಾರು ರಶ್ ಇದ್ದಾಗ ಅದಕ್ಕೆ ಇಲ್ಲಿ ವೇಟಿಂಗ್ ರೂಮ್ ಕೂಡ ಇತ್ತು ಇರೋದು. ಎಷ್ಟು ಒಳ್ಳೇದಿದ್ದಲ್ಲ ಮನೆ. ವೆಜ್ ಒಳ್ಳೆ ಹೋಮ್ ಸ್ಟೇ ಫುಡ್, ಮನಿ ಫುಡ್ ಅಂತ ಹೇಳ್ರಿ. ಇದನ್ನ ಒಳಗೆ ಇದೊಂದು ಸ್ಕ್ವಾಶ್ ತಕ್ಕಂತ ನಾವು ಅವ್ರ ಹತ್ರ. ಅವ್ರ ಹೋಮ್ ಮೇಡ್ ಸ್ಕ್ವಾಶ್ ಅವ್ರ ಪ್ಯಾಷನ್ ಫ್ರೂಟ್ ಇದು. ಶೂಸ್ ಆ್ಯಂಡ್ ಅಲ್ಲೆಲ್ಲ ಸೈಡಿಗೆ 3 ಗಂಟೆಗೆ ನಾವೀಗ ಇನ್ನು ತಲಕಾವೇರಿಗೆ ಹೊರಟಿದ್ದು. ಈ ಹೋಮ್ ಸ್ಟೇ ಓನರ್ ಇದ್ರಲ್ಲ ಆಂಟಿ, ಅವ್ರು ಹೇಳ್ತಿದ್ರು ಹಿಂಗೆ ಮಾತಾಡ್ತಾ ಅವ್ರಿಗೆ ಗೊತ್ತಾಯ್ತು ನಾವು ಉಡುಪಿಯವ್ರು ಅಂತ. ಅವ್ರ ಆನೆಗುಡ್ಡಿಗಂತೂ ಮನ್ಸಂಗೆ ಎಂಥದ್ದು ನೆಮ್ಮದಿ ಇಲ್ದಿದ್ರೆ ಅದು ಎಂತಾರು ಒಂಚೂರು ಟೆನ್ಷನ್ ಎಲ್ಲ ಇದ್ರೆ ಅವ್ರು ಬಂದೊಂದು ಆನೆಗುಡ್ಡಿಗೆ ಒಂದು ನಮಸ್ಕಾರ ಮಾಡಿದ್ರೆ ಅವ್ರಿಗೆ ಮನಸ್ಸಿಗೆಲ್ಲ ಶಾಂತಿ ಆಗ್ತವ್ರೆ, ಖುಷಿ ಆಗ್ತವ್ರೆ. ಅವ್ರು ಹೇಳ್ತಿದ್ದೀರಿ ಅವ್ರದ್ದು ಹೋಮ್ ಸ್ಟೇ ಕೂಡ ಇತ್ತಂದ್ರೆ ಮಣಿ ಹೋಮ್ ಸ್ಟೇಸ್ ಅಂತ ಇತ್ತು, ನೀವು ಚೆಕ್ ಮಾಡಿ ಅಂತ ಹೇಳ್ರಿ. ನಾನು ಇವ್ರದ್ದು ಆ್ಯಕ್ಚುಲಿ ಫಿಲ್ಟರ್ ಕಾಫಿ ಕುಡಿಕ ಅಂತ ಅನ್ಸುತ್ತೆ. ಯಾಕಂದರೆ ಇವ್ರದ್ದು ಎಸ್ಟೇಟ್ ಎಲ್ಲ ಇರುತ್ತಲ್ಲ, ಅವ್ರದ್ದು ಒಂದು ಫಿಲ್ಟರ್ ಕಾಫಿ ಕುಡಿದ್ರೆ ಅದ್ರದ್ದು ಟೇಸ್ಟೇ ಒಂಥರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅದ್ರದ್ದು. ಸೊ ಈಗಷ್ಟೇ ನಾವು ಇಳ್ಕೊಂಡು ಇಲ್ಲೊಂದು ಫಿಲ್ಟರ್ ಕಾಫಿ ಅಂತ ಬರ್ತಿದ್ದಿತ್ತು. ಆಗಲಿಂದ ಒಂದು ಫಿಲ್ಟರ್ ಕಾಫಿ ಕುಡಿಕಂತ ಎಣ್ಸ್ಕೊಂಡಿದ್ದೆ. ಇಲ್ಲೊಂದು ಫಿಲ್ಟರ್ ಕಾಫಿ ಕುಡಿತು. ಮತ್ತು ಇವ್ರ ಹತ್ರ ಇತ್ತಲ್ಲ ಒಂದು ಮಲ್ಬರಿ ವೈನ್ ಅಂತ ಸಿಕ್ತಾಗ ನಮಗೆ ಆಲ್ಮೋಸ್ಟ್ 14 years ಏಜ್ಡ್ ಅಂತ ಹೇಳ್ರಿ ಅವರು. ಸೊ ಅದನ್ನ ಕೂಡ ಒಂದು ತಗೊಂಡ್ಬಿಡ್ತು. ಒಳ್ಳೆ ಪ್ರೈಸಿಗೆ ಸಿಕ್ತು, 1200 ಎಷ್ಟು ಸಿಗ್ತದೆ. ವೈನ್ ಜಾಸ್ತಿ ತಗೊಂಡ್ಲಿ, 2 ವೈನ್ ತಗೊಂಡು, ಒಂದು ಪೈನಾಪಲ್ ವೈನ್ ಮತ್ತೊಂದು ವೈನ್ ಬಿಟ್ರೆ ಅಂತ ಇಲ್ಲ. 2 ಬಾಟಲ್ ತಗೊಂಡು ನಾವು ಸುಮಾರು ಆಚೀಚೆಗೆಲ್ಲ ಹೋಗಿದ್ದಿತ್ತು ವೈನ್ ಶಾಪಿಗೆ. ಬಟ್ ಮಲ್ಬರಿ ಇತ್ತಲ್ಲ, ಐ ಡೋಂಟ್ ಥಿಂಕ್ ವಿ ಸಾ ಇಟ್ ಎನಿವೇರ್ ರೈಟ್. ಒಂದು ಒಳ್ಳೆ ಬೆಟ್ಟ ಹತ್ತಿ ಇತ್ತಲ್ಲ. ಈಗ ನಾವು ಎಲ್ಲಿ ಬಂದಿದ್ದಂದ್ರೆ ಈ ಸ್ಪಾಟಿಗೆ, ತಲಕಾವೇರಿ ಸ್ಪಾಟ್. ಫಸ್ಟ್ ಎಲ್ಲದ್ರಿಂದ ಮುಂಚೆ ಒಂದು ಕಾರ್ ಪಾರ್ಕಿಂಗಿಗೆ ಒಂದು ಸ್ಪಾಟ್ ಹುಡ್ಕಕ್ಕೆ. ಸೊ ನಾನು ಬೆಸ್ಟ್ ಅಂತ ಹೇಳೋದಂದ್ರೆ ನೀವೆಲ್ಲರೂ ಇಲ್ಲಿ ಇಳ್ಕಣಿ. ಇರ್ಲಿ ಅಲ್ಲಿ ಮುಂದೆ ಇಡ್ಲಕ್ಕೆ ಚಪ್ಪಲ್, ಬಟ್ ಅಡ್ಡಿಲ್ಲ ಚಪ್ಪಲ್ ಕಾರಂಗಿರ್ಲಿ. ನೀವೆಲ್ಲ ಅಲ್ಲಿ ನಡ್ಕೊಂಡು ಇಲ್ಲಿ ಆಯ್ಕಣಿ, ನಾನು ಕಾರಲ್ಲಿ ಹಿಂದೆ ಇಟ್ಟು ಎಲ್ಲರೂ ಪಾರ್ಕಿಂಗ್ ಹಂಗೆ ಜಾಗ ಇಟ್ಟು. ನಸೀಬ್ ಅಷ್ಟು ಒಳ್ಳೇದಿತ್ತು ಅಂತ ಹೇಳ್ರೆ, ಪಾರ್ಕಿಂಗ್ ಸ್ಪಾಟ್ ಇಲ್ಲಿ ಫುಲ್ ಆಗಿತ್ತು. ಬಟ್ ನಮ್ಗೆ ಇತ್ಕಣಿ, ನಾವು ಒಂಚೂರು ಕೆಳಗೆ ಬಂದಿದ್ದೆ ಸೈ, ಇಲ್ಲೊಬ್ರು ಇದ್ದೀರಿ, ಅವ್ರು ಹಾತಿದ್ದೀರಿ, ಅದಕ್ಕೆ ನಾವಿಲ್ಲಿ ಹಾಕಿ ಬಿಡ್ತೀವಿ. ಸೊ ಹಬ್ಬ ಬೆಸ್ಟ್ ಟೈಮಲ್ಲ ನಾವು ಬಂದದೀಗ. ಯಾಕಂದ್ರೆ ಆಲ್ರೆಡಿ ತುಂಬ ಬಿಸಿಲು ಇತ್ತು, ಹಾಟ್ ಇತ್ತು, ತುಂಬ ಬ್ಲಾಕ್ ಮಾಡಿದೆ. ಇದೊಂದು ಸ್ಕ್ರೀನ್ ಶಾಟ್ ತೆಗೆದಿದ್ದು ಕಣಿ. ತಲಕಾವೇರಿ ಬಬ್ಬುದಾರೆ, ಇದೊಂದು ಜಾಗೃತಿ ಪ್ಲೀಸ್. ಅಮ್ಮನಂತೂ ಬತ್ತ ಫೋಟೋ ಶೂಟ್ ಸ್ಟಾರ್ಟ್ ಆಯಿತು. ಸ್ಟ್ರೇಟ್ ಓನ್ಲಿ ನೋಡ. ನಿಮ್ದು ಬೀಳ್ಲಿಯಾ? ನಂದು ಪಪ್ಪಂದು ಮತ್ತು ಪವನೇದಿತ್ತು. ಇಲ್ಲೇ ಕಾವೇರಿ ಉದ್ಗಮ ಪೂಜಾ ಆಗೈತೆ. ತಲಕಾವೇರಿ ಹೇಗಿದ್ದೀತಮ್ಮ ಒಳಗಿಂದ ದೇವ್ರ ದರ್ಶನ ಎಲ್ಲ? ಎಲ್ಲಿದ್ದು ಬಾಟ್ಲಿ? ಕಾವೇರಿ ನನಗೆ ನೆನಪದು, ಯಾರಿಗೂ ನೆನಪ ಇಲ್ಲ. ಮತ್ತು ಕಾವೇರಿ ವಾಟರ್ ಬಿಸ್ಲರಿ ಅಂತ ಎಣ್ಸ್ಕೊಂಡ್ಬೇಡಿ, ಹಾಂ ಅದಕ್ಕಿಂತ ಪ್ಯೂರ್.
ಇಲ್ಲ ಅದನ್ನ ಡಿಕ್ಕಿಗೆ ಹಾಕಿ ಇಡುವ, ಡಿಕ್ಕಿಗೆ ಹಾಕಿ ಬಿಡು. ಎಲ್ಲರೂ ಒಂಚೂರು ಪ್ರಸಾದ ತಗೊಂಡು ಕಾವೇರಿ. ಸೊ ಆಯ್ತು, ಈಗ ನಮ್ದು ಪೂಜೆ ಎಲ್ಲ ಮಾಡಿಸಿ ಆಯ್ತು, ಕುಂಕುಮಾರ್ಚನೆ. ಸೊ ಈಗ ನಾವು ಪೂಜೆ ಎಲ್ಲ ಒಂದು ಕೊಟ್ಟಾಯ್ತು, ಕುಂಕುಮಾರ್ಚನೆ ಎಲ್ಲ ಅದೆಲ್ಲ ಅದ್ರ ಮೇಲೆ ಇನ್ನೊಂದು ಫೋಟೋ ಸೆಷನ್ ಎಲ್ಲ ಮಾಡಿ ಸೀದಾ ಮನೆಗೆ ಹೊರಡು ಪ್ಲಾನ್ ಆಗಿತ್ತು. ಅಮ್ಮ ಆಗಲಿಂದ ಹೇಳ್ತಾ ಇದ್ರು ಫೋಟೋ ತೆಗಿ ಅಂತ. ಹತ್ತೀನಿ ಬೇಗ ಹೊರಡಕ್ಕೆ ಮಾರ. ಈಗಷ್ಟೇ ಮಾಪಂಗ್ ಗಂಡೆ ನಾನು ಇಲ್ಲಿಂದ 5:30 ಗಂಟೆ ಇತ್ತಂಬ್ರ ಮನೆಗೆ ಆಗ್ಬೇಕು. 5:30 ಗಂಟೆ ಮನೆಗೆ ಅಂತ ಹೇಳ್ರೆ ಊಟ ಮಾಡಿ ಎಲ್ಲ ಆಪತ್ತಿ ಒಂದು 6:30 ಇಟ್ಕಣಿ. ಈಗ ಆದ ಆಲ್ಮೋಸ್ಟ್ 5 ಗಂಟೆ, ಇನ್ನೊಂದು 6:30 ಅಂದರೆ 11:30 12 ಗಂಟೆ ಆಯ್ತು ಮನೆ ಮುಟ್ಟುವತ್ತಿಗೆ ಇವತ್ತು. ಟೈಸನ್ ನಂಗೆ ಕಾಣದೆ 2-3 ದಿನ ಆಯ್ತು ಮಾರೆ. ಹೊರಡೋದ ಎಲ್ಲರೂ ಇನ್ನು ನೆಕ್ಸ್ಟ್ ಸ್ಟಾಪ್ ಮೋಸ್ಟ್ಲಿ ನಾವು ಕರ್ಕೊಳ್ದಂಗೆ ಊಟಕ್ಕೆ. ನಾನು ಈಗಷ್ಟೇ ಮಾಪಂಗಂಡೆ 5:30 ಗಂಟೆ ಬೇಕು ಊಟ ಎಲ್ಲ ಮಾಡಿ ಹಬ್ಬದಿ. 6:30 ಆಯ್ತು, ಗಂಟೆಗೆ 5 ಆಯ್ತು ಮನೆ ಮುಟ್ಟುವತ್ತಿಗೆ 12 ಗಂಟೆ ಆಯ್ತು ಆಲ್ಮೋಸ್ಟ್. ಟೈಸನ್ ಮಿಸ್ ಮಾಡ್ಕೊಂತಿದ್ರಿ? ಮಿಸ್ ಮಾಡ್ಕೊಂಡು ತುಂಬಾ ಆಯ್ತು. 6 ಈಗ ಹೋಯ್ ಒಂದು ಕಾಣ್ತಲ್ಲ 12 ಗಂಟೆಗೆ 6 ಖುಷಿ. ಎಲ್ಲರಿಂದ ಜಾಸ್ತಿ ಯಾರು ಮಿಸ್ ಮಾಡ್ತಾ ಇದ್ರು ಟೈಸನ್? ಹೌದಾ? ಬಿಕಾಸ್ ಅವರು ಎಲ್ಲರಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಟೈಸನ್ ಒಟ್ಟು ವಾಕಿಂಗ್ ಕರ್ಕೊಂಡು ಹೋಗ್ಬೋದು, ಅದನ್ನ ಮೀಸುದು ಎಲ್ಲ ಮಾಡೋದು. ಅದಂತೂ ಕರೆಕ್ಟ್. ಬೆಳಗ್ಗೆ ಅಂತ ತಿಂಡಿ ಕೊಟ್ಟರೆ ತಿಂಬಲರಿಗೆ ಕೊಂಡು ಹೋಗ್ಬೋದು. ಮತ್ತೆ ಟೈಸನ್ ಕೂಡ ಮೋಸ್ಟ್ಲಿ ಪಪ್ಪನು ಮಿಸ್ ಮಾಡ್ತಿದ್ದೆ ಈಗ ಅದು ಈ ಟೈಮಿಗೆ ಮುಗಿತಾವ. ಎನ್ಸ್ಕಂತೆ ನನ್ನ ಪಪ್ಪ ಎಲ್ಲಿ ಈ ರೋಡ್ ಇತ್ತಲ್ಲ ಅಷ್ಟೇನು ಒಳ್ಳೆ ರೋಡ್ ಅಲ್ಲ ಮಾರೆ. ಬಟ್ ಅದರಿಂದ ಒಂಚೂರು ಬೆಟರ್ ಇತ್ತಿದ್ ರೋಡ್, ಅದು ತುಂಬಾ ಇದಿತ್ತು. ಎಂತದಪ್ಪ ಅದು ತುಂಬಾ ರಿಪೇರಿ ಆಯ್ತು, ಕಲ್ಕೊಂಡಿ ಇದನ್ನ ರಿಪೇರಿ ಇದ್ರು ಹಿಂಗ ಹಸು ಎಲ್ಲ ಸ್ವಲ್ಪ ಜೋರಾಯ್ತು ಮಾರೆ ನಮ್ಗೆ. ನಾವು ಆ್ಯಕ್ಚುಲಿ ಪುತ್ತೂರಿಗೆ ಹೋಗಿ ಸ್ಟಾಪ್ ಮಾಡುವ ಅಂತ ಎಣಿಸ್ತಲ್ದ. ಗಂಟೆ 7:50 ಆಯ್ತು. ಪುತ್ತೂರಿಗೆ ಹೋಗಿ ಊಟ ಮಾಡೋದಾದ್ರೆ ಆಲ್ಮೋಸ್ಟ್ 10 ಗಂಟೆ ಆಗ್ತಿದ್ದು ನಮ್ಗೆ. ಅಷ್ಟೊತ್ತಿಗೆ ಓಪನ್ ಇರುತ್ತಾ ಇಲ್ಲಿ ಯಾರಿಗೆ ಗೊತ್ತಲ್ದ. ಮತ್ತು ಹಸು ಕೂಡ ಜೋರು ಆಗ್ತಿದ್ದು. ಅದಕ್ಕೆ ಇಲ್ಲೇ ಒಂದು ಪುತ್ತೂರಂಗೆ ಹೋಟೆಲ್ ಚೈತನ್ಯ ಬಾರ್ ಆ್ಯಂಡ್ ರೆಸ್ಟೋರೆಂಟ್, ಫ್ಯಾಮಿಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತು. ಇಲ್ಲಿಗೆ ಹೋಗಿ ಒಂದು ಒಳ್ಳೆ ಊಟ ಮಾಡಿ ಮತ್ತು ಸೀದಾ ಡೈರೆಕ್ಟ್ ಮನೆಗೆ ಹಬ್ಬ ಅಂತ ಎನ್ಸ್ಕೊಂಡಿತ್ತು ಅಲ್ಲ. ಎಲ್ಲರೂ ಓಡಿ ಆಯ್ತು ಮಾರೆ. ಎಲ್ಲರೂ ಓಡಿ ಆಯ್ತು. ಎಲ್ಲ ತಿನ್ನಾರ್ನಲ್ಲ ಮತ್ತೆ ಅವ್ರು ರೈತನಂತ ಮೀನು ಸಾರು ಕೊಡೋಕೆ ಅಂತ ಊಟಕ್ಕೆ ಅದಕ್ಕೆ ಅಂತಾನೆ ಕೂತ್ಕೊಂಡು ಹಬ್ಬ. ಸೊ ಫೈನಲಿ ನಮ್ದೊಂದು ಊಟ ಎಲ್ಲ ಮಾಡಿ ಆಯ್ತು. ಇಲ್ಲಿ ವೆರಿ ಆವ್ರೇಜ್ ಫುಡ್ ಅಂತ ಹೇಳಕ್, ಖಾಲಿ ಒಂದು ಸುಕ್ಕ ಒಂಚೂರು ಲಾಗಿದ್ದು. ಬಟ್ ಅದರಿಂದ ಊಟ ಎಲ್ಲ ಫುಲ್ ಆವ್ರೇಜ್ ಇದ್ದಿತ್ತು ಅಂತ ಹೇಳಕ್. ಇಲ್ಲಿ ಗೀ ರೋಸ್ಟ್ ವೆರಿ ಡೀಸೆಂಟ್. ಗೀ ರೋಸ್ಟ್ ನಮ್ಮ ಊರಂಗೆ ಶಾರದಾ ಹೋಟೆಲ್ ಹಂಗೆ ಸಿಕ್ಕದಷ್ಟು ಎಲ್ಲೂ ಸಿಗೋದಿಲ್ಲ. ಸರ್ವಿಸ್ ಕೂಡ ತುಂಬ ಸ್ಲೋ ಇದ್ದಿದ್ದಾಗ. ಫಸ್ಟ್ ಇನಿಷಿಯಲಿ ಗೀ ರೋಸ್ಟ್ ಹಾಕಿ ನಾವು ಆಲ್ಮೋಸ್ಟ್ 15-20 ನಿಮಿಷ ನಾನು ಕಾಯ್ತಾ ಇದ್ದಿದ್ದೆ ಕುಲ್ಚಕ್ಕೆ. ಅದು ರನ್ನಿಂಗ್ ಹಂಗೆ ಅವ್ರು ಬೇಗ ತರ್ತಾರೆ. ಅವ್ರು ಫಸ್ಟ್ ಆರ್ಡರ್ ಅಷ್ಟು ಸ್ಲೋ ಇದ್ದಿದ್ದು. ಬಟ್ ಇರಲಿ, ಅದು ಊಟ ಎಲ್ಲ ಆಯ್ತು ಈಗ ಮಾಡಿ. ಇನ್ನು ಮನೆಗೆ ಹೊರಟದ್ದು. ಗಂಟೆ ಈಗ ಆಲ್ರೆಡಿ ಎಷ್ಟು 9 ಆಯ್ತು. ಇನ್ನು ಮನೆಗೆ ಆಗ್ಬೇಕು ಒಂದು 3 ಗಂಟೆ ಇತ್ತು. 12 ಗಂಟೆಗೆ ನಾವು ಮುಟ್ಟೋದು ಮನೆಗೆ. ಎಂತ ನಿದ್ರೆ ಬಂತವ? ಗಾಡಿ ಬಿಡ್ತಾ ಇರ್ತದೆ. ಈಗ ಆಲ್ಮೋಸ್ಟ್ ನಾವು ಕಾಪು ಹತ್ರ ಬಂದಿತ್ತು. ಗಂಟೆ ಈಗ 11:30 ಆಯ್ತು. ನಾ ಹೇಳದಲ್ದ ಮನೆ ಮುಟ್ತಾ ನಮ್ದು 12 ಗಂಟೆ ಆಗಿಬಿಡತ್ತಂತ. ಆಲ್ಮೋಸ್ಟ್ 12 ಆತ್ತೆ ಮನೆ ಮುಟ್ಟೋದು. ಇಲ್ಲೊಂಚೂರು ಆ್ಯಕ್ಚುಲಿ ಒಂದು ಸ್ಟಾಪ್ ತಗೊಂಡು ಕಾಫಿ ಡೇ ಹೆಂಗೆ 1-2 ಕಾಫಿ ಕುಡಿಕೊಂಡು ಬಂತು ನಾನು ಮತ್ತು ಪವನ್. ಇವರೆಲ್ಲ ಕಾರಂಗೆ ಇದ್ದೀರ. ಒಳ್ಳೆ ಜರ್ನಿ ಮರೆತು. ಒಳ್ಳೆ ಜರ್ನಿಗಿಂತ ಜಾಸ್ತಿ ಟೈರಿಂಗ್ ಜರ್ನಿ. ಇನ್ನು ಇವತ್ತು ಇಡೀ ತಿರುಗುದೇ ಆಯ್ತು. ನಾವು ಬೆಳಿಗ್ಗೆಯಿಂದ ಹಿಡಿದು ಸಾಯಂಕಾಲದವರೆಗೆ ತಿರುಗುದೇ ಆಯ್ತು. ಈಗ ಮನೆಗೆ ಹೋಯ್ತದ ಎಷ್ಟೊತ್ತಿ ಬೆಡ್ ಮೇಲೆ ಬೀಳುತ್ತೆ ಅಂತ ಎಣಿಸ್ಕೊಂಡಿತ್ತು ಎಲ್ಲರೂ. ಇವರಿಬ್ರು ಒಳ್ಳೆ ನಿದ್ರೆ ಮಾಡ್ತಿದ್ರು. ಇಲ್ಲ ಏನಿದ್ರೆ ಇಲ್ಲ ನಿಮಗೆ ಅಮ್ಮನ ಖಾಲಿ ಆ್ಯಕ್ಟಿಂಗ್ ಅಷ್ಟೇ, ಅವ್ರಿಗೆ ನಿದ್ರೆ ಬರಲ್ಲ. ಫೈನಲಿ ಒಂದು ನಮ್ಮ ಊರಿದ ರೋಡ್ ಕಂಡಿತ್ತಲ್ಲ, ಭಾರಿ ಖುಷಿ ಆಯ್ತು. ಮನ್ಸಿಗೆ ಒಂದು ನೆಮ್ಮದಿ ಸಿಕ್ಕದಂಗೆ ಆಯ್ತು ಇವತ್ತು. ಇನ್ನು ಎಷ್ಟೊತ್ತಿಗೆ ಮನೆಗೆ ಹೋಗಿ ಬೆಡ್ ಹಂಗೆ ಬಿದ್ಕಂತ ಅಮ್ಮಂಗೆ ಆತಾಯಿತ್ತು. ಗಂಟೆ ಇಷ್ಟು ಬಿಟ್ಟರೆ ಫೈನಲಿ ಮನೆ ಅಂತೂ ಮುಡ್ತು. ಅಲ್ವಾ? ಖುಷಿ 3 ದಿನದ ಒಂದು ಡಿಫ್ರೆಂಟ್ ಖುಷಿಯಪ್ಪ. ಖುಷಿ ಹಂಗ ಗಮ್ಮತ್ತಾಯ್ತು 3 ದಿನ. ಇವತ್ತು ಡೇಟು ಗಣಿ 31 ಡಿಸೆಂಬರ್ 11:47. ನ್ಯೂ ಇಯರ್ ಕರೆಕ್ಟ್ ಆಗಿ ನಾವು ಮನೆ ಮುಟ್ಟಿತ್ತು. ಅದು ಒಂದು ಒಳ್ಳೇದೇ. ಹೌದು, ನ್ಯೂ ಇಯರಿಗೆ ಮನೆ ಒಳಗೆ ಕಾಲಿಟ್ಟಿತ್ತು. ನ್ಯೂ ಇಯರ್ ಸೆಲೆಬ್ರೇಷನ್ ಕೂಡ ನಾವು ಟೈಸನ್ ಒಟ್ಟಿಗೆ ಮಾಡೋದು ಇವತ್ತು.
ಟೈಸನ್ 3 ದಿನ ಇರಲಿಲ್ಲ ನಾವು ಮನೆಗೆ. ಬೇಜಾರಾಯ್ತಾ ಬಾ 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 ಯಾವ ಟೈಸನ್ಗಿಂತ ಖುಷಿ ಆಯ್ತಾ? ಖುಷಿ ಆಯ್ತಾ? ಖುಷಿ ಆಯ್ತಾ ಟೈಸನ್ಗೆ? 3 ದಿನ ಇರಲಿಲ್ಲ ನಾವು. 3 ದಿನ ಎಂತ ಮಾಡಿದೆ ನೀನು? 3 ದಿನ ಇವತ್ತು ಖುಷಿಯೇ ಬೇರೆ. ಇವತ್ತು ಖುಷಿಯೇ ಬೇರೆ ಅಲ್ಲ ನಿಂದು ಹಬ್ಬ. ಫೈನಲಿ ಈಗ ಮನೆಗೆ ಬಂದೊಂದು ಮನ್ಕೊಂಬುದೊಂದು ಅವಕಾಶ ಸಿಕ್ತು. ಎಂಥ ಲಾಂಗ್ ಜರ್ನಿ ಇವತ್ತು. ಭಾರಿ ಖುಷಿ ಆಯ್ತಲ್ಲ ಜರ್ನಿ ಇವತ್ತು. ಯಾಕಂದ್ರೆ 3 ದಿನ ಇತ್ತಲ್ಲ ಇಡೀ ಫ್ಯಾಮಿಲಿ ಒಟ್ಟಿಗೆ. ಇದು ಫಸ್ಟ್ ಟೈಮ್ ಇಷ್ಟು ದೊಡ್ಡ ಟ್ರಿಪ್ಪಿಗೆ ಹೋದ್ ನಾವು. ದೂರ ಕೂಡ ಇದೈತೆ. ಪಪ್ಪ ಅಮ್ಮನೆಲ್ಲ ಕರ್ಕೊಂಡು ಹೋದ್ದು ಭಾರಿ ಖುಷಿ ಆಯ್ತು. ಅವರಿಗೂ ತುಂಬ ಎಂಜಾಯ್ಮೆಂಟ್ ಎಲ್ಲ ಮಾಡ್ರಿ. ಎಸ್, ಆಲ್ರೆಡಿ ತುಂಬ ದೊಡ್ಡ ವ್ಲಾಗ್ ಆಗಿರುತ್ತೆ. ಇದಕ್ಕೆ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಿಬಿಡುವ. ನಾಳೆ ನ್ಯೂ ಇಯರ್ ವ್ಲಾಗ್. ನ್ಯೂ ಇಯರ್ ಹಂಗೆ ಸ್ವಲ್ಪ ಹೊಸ ರೆಸೊಲ್ಯೂಷನ್ ಇಟ್ಕೊಂಡು, ಸ್ವಲ್ಪ ಹೊಸ ಏಮ್ ಇಟ್ಕೊಂಡು ಎಲ್ಲ ಒಂದು ಸ್ಟಾರ್ಟ್ ಮಾಡಿಬಿಡು ನಾಳೆ. ಅದು ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೇವೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಮತ್ತು ಇನ್ನೊಂದು ಅಂತಂದರೆ, ಈ ವಿಡಿಯೋ ಇತ್ಕೊಂಡು ಇಡೀ ನಮ್ದು ಕೂರ್ಗ್ ಸೀರೀಸ್ ವಿಡಿಯೋ ಐತಲ್ಲ, ಅದನ್ನ ಸಣ್ಣ ಪಾರ್ಟ್ ಹಂಗೆ ಬಿಡುತ್ತೆ ಮೋಸ್ಟ್ಲಿ. ಯಾಕಂದರೆ ತುಂಬ ಪಾರ್ಟ್ ಕಟ್ ಮಾಡ್ಕಾತು ಒಂದೇ ವೀಡಿಯೋದಂಗೆ ಹಾಕೋದಾದರೆ. ಅಂದರೆ ಡೇ 1, ಡೇ 2, ಡೇ 3 ಹಾಕಿದ್ರೆ ತುಂಬ ವೀಡಿಯೋಸ್ ಕಟ್ ಮಾಡ್ಕಾತು. ಅದಕ್ಕೆ ನಾನು ಆಲ್ರೆಡಿ ಸಣ್ಣ ಪಾರ್ಟ್ ಹಂಗೆ ಹಾಕಿರ್ತೆ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಹಾಗೆ, ಪಾರ್ಟ್ 4, ಪಾರ್ಟ್ 5 ಕಾಣಿ. ನಿಮ್ಗೆ ಇಷ್ಟ ಆದರೆ ಅದನ್ನ ಎಲ್ಲ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಅದು ಹೇಳ್ತಾ ಐ ವಿಲ್ ಸಿ ಯು ಟುಮಾರೋ ವಿತ್ ಅನದರ್ ನ್ಯೂ ವ್ಲಾಗ್, ಅನದರ್ ನ್ಯೂ ಇಯರ್ ವ್ಲಾಗ್ ಅಂತ ಹೇಳಕ್ಕೆ. ಅದಕ್ಕೆ ಬಾಯ್, ಗುಡ್ ನೈಟ್ ಆ್ಯಂಡ್ ಟೇಕ್ ಕೇರ್. ಬನ್ನಿ ಎಲ್ಲರೂ. ಈಗ 12 ಗಂಟೆ ಆಯ್ತು. ನ್ಯೂ ಇಯರಿಗೆ ಎಲ್ಲರೂ ಬನ್ನಿ ನ್ಯೂ ಇಯರಿಗೆ. ಪಾಪ ಬನ್ನಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು. ಬನ್ನಿ ಎಲ್ಲರೂ ರೆಡಿ ಇದ್ರಿ ಅಲ್ಲ? ಟೈಮ್ ಎಷ್ಟಾಯ್ತು ಅಂದ್ರೆ, ನಂದು ವಾಚೇ ಇಲ್ಲ. ನಿಂದು ವಾಚಿಂಗ್ ಎಷ್ಟಾಯ್ತು? ಬ್ಯಾಟ್ರಿ ಇಲ್ಲ. ಫುಲ್ ಇದೆ ನಮ್ಮ ನೀರು. ತಲಕಾವೇರಿ ನಾವು ಕುಡ್ದಲ್ವ ಅಲ್ಲೇ? ಹೌದಾ? ಬಟ್ ಇಷ್ಟು ನಾನು 1 ಗ್ಲಾಸ್ ಇದೆ ನೀವು ಇದು ಮುಟ್ಟು ಅಲ್ಲ 1 ಗ್ಲಾಸ್ ನಾನೇ ಕುಡ್ದಿದ್ದೆ. ಸೊ ದಿಸ್ ಇಸ್ 1 ಲೀಟರ್. ಸೊ 1 ಗ್ಲಾಸ್ ಅಲ್ಲ ಇದೆ. ನಾನು ತಂದು ಇಟ್ಟಿದ್ದೇ ಇಲ್ಲ, ನಂಗೆ ಗೊತ್ತಿತ್ತಲ್ಲ. ಗಂಟೆ ಆಯ್ತು 12:02. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಮಮತಾ ಸ್ನಾನ ಮಾಡಕ್ಕೆ ಹೋಯ್ದಾಳೆ ಮಾರೆ. ಅದಕ್ಕೆ ಒಳ್ಳೇದು ಒಂದು ಕಡೆಗೆ ಕಟ್ ಪೇಸ್ಟ್ ಮಾಡಿ ಹಾಕ್ತೇವೆ ಒಳಗೆ. ಹೇಗಿಲ್ಲ ಲಾಡ್ ಇತ್ತಲ್ಲ, ಲಾಡ್ ಕಟ್ ಮಾಡುವ ಅದಲ್ಲ. ಹಾ ಮಮತಾ ಬಂದ್ಯಾ ಈಗ? ಹ್ಯಾಪಿ ನ್ಯೂ ಇಯರ್. ನಿಂಗೂ ಒಂದು ಹ್ಯಾಪಿ ನ್ಯೂ ಇಯರ್. ಧೂಮ್